ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆ ಈ ಒಂದು ಪ್ರೊಫೈಲ್, ಯಾಕಂದರೆ ಇವರಿಗೆ ಪ್ರಸ್ತುತ ಮದುವೆ ಆಗೋದಕ್ಕೆ ಹುಡುಗ ಬೇಕಾಗಿರ್ತಾರೆ. ನೋಡಿ ಇವರ ಒಂದು ಪ್ರೊಫೈಲ್ ಹೆಂಗಿದೆ ಅಂತ. ಸ್ನೇಹಿತರೆ, ನಿಮ್ಮ ಮಾಹಿತಿಗಳು ಕೂಡ ನಮ್ಮ ಒಂದು ಚಾನಲ್ಗೆ ಕಳಿಸ್ಕೊಡಿ. ನಾವು ನಿಮಗೆ ಒಳ್ಳೆ ಹುಡುಗಿನ ಹುಡುಕಾಟ ಮಾಡಿಕೊಡ್ತೇವೆ. ಇವರ ಹೆಸರು ಬಂದ್ಬಿಟ್ಟು ಬೃಂದಾ, ಸಿಗ್ಗಾವಿನಲ್ಲಿ ವಾಸ. ಇನ್ನು 24ರ ಚಿಕ್ಕ ವಯಸ್ಸು, ನೋಡೋಕೆ ತೆಳ್ಳಗೆ ಇದ್ದಾರೆ. ಮಿಡಲ್ ಕ್ಲಾಸಿನ ಒಂದು ಮನೆತನದ ಹುಡುಗಿ. ತಂದೆ ತಾಯಿಯವರಿಗೆ 2ನೇ ಮಗಳು. ಜಾತಕ ಉತ್ತಮವಾಗಿದೆ. ಕುಟುಂಬದಲ್ಲಿ ಅಕ್ಷರ ಸಹ ಎಲ್ಲರೂ ಸಹ ನೆಮ್ಮದಿಯ ಒಂದು ಜೀವನ ಇದೆ. ಅದೇ ಒಂದು ನನಗೆ ತುಂಬ ಅಂದರೆ ತುಂಬ ಒಳ್ಳೆಯ ವಿಚಾರ. ತಂದೆ, ತಾಯಿ, ಅಣ್ಣ ಆ್ಯಂಡ್ ಅದೇ ರೀತಿಯಾಗಿ ಒಬ್ಬ ತಂಗಿ ಇದ್ದಾಳೆ. ನಾನೇ ಒಂದು 2ನೇ ಮಗಳಾಗಿರ್ತಕ್ಕಂಥದ್ದು. ಸೊ ಪ್ರಸ್ತುತ ಬೃಂದಾ ಅವ್ರನ್ನ ಇಷ್ಟಪಡಬೇಕಾಗಿರ್ತಕ್ಕಂಥ ಹುಡುಗ ಆಫ್ಟರ್ ಮ್ಯಾರೇಜ್ ಯಾವ ರೀತಿಯಲ್ಲಿ ಇವ್ರನ್ನ ನೋಡ್ಕೊಳ್ಬೇಕು ಅಂತ ಕೆಲವೊಂದಿಷ್ಟು ಪಾಯಿಂಟ್ಗಳು ನಮಗೆ ಕಳಿಸಿರ್ತಾರೆ. ಅದರ ಬಗ್ಗೆ ಗಮನ ಕೊಡೋಣ. ಮೊದಲನೇ ಪಾಯಿಂಟು, ಹುಟ್ಟಿನಿಂದಲೂ ಕೂಡ ಓದುವ ಒಂದು ಆಸೆ ಇತ್ತು ನನಗೆ. ಆವಾಗ ಓದುವಂತಹ ಹಂಬಲ ಇರಲಿಲ್ಲ. ಇವಾಗ ಬರ್ತಾ ಇದೆ. ಬಟ್ ಏನು ಮಾಡೋದು, ಇವಾಗ ಸಮಯವೂ ಇಲ್ಲ ಮತ್ತು ದುಡ್ಡು ಕೂಡ ಹಾಕುವಷ್ಟು ಕಳೆದುಕೊಳ್ಳುವಷ್ಟು ನನಗೆ ತಾಳ್ಮೆಯೂ ಕೂಡ ಇಲ್ಲ. ಮನೆಯ ಎಲ್ಲ ಸರ್ವಾಂಗಣ ಅಭಿವೃದ್ಧಿಗಾಗಿ ನಾನು ಈ ಒಂದು ನಿರ್ಧಾರನ ತೆಗೆದುಕೊಂಡಿದ್ದೇನೆ. ಪ್ರೀತಿಯ ಒಂದು ಕಾಳಜಿಯ ಮತ್ತು ಸ್ನೇಹಿತನ ಎಲ್ಲ ರೀತಿಯ ಒಂದು ಸ್ಥಾನದಲ್ಲಿ ನಿಂತ್ಕೊಂಡು ನನಗೆ ಪ್ರೀತಿ ಕೊಡ್ತಕ್ಕಂಥ ಹುಡುಗ ನೀವಾಗಿರಬೇಕು. ಮೊದಲ ಭೇಟಿಗೆ ಒಂದು ಉಡುಗೊರೆ ಕೂಡ ನೀವು ನನಗೆ ಕೊಡಬೇಕು. ಯಾವಾಗಲೂ ನಗುತ್ತಾ ಇದ್ದರೆ ನನ್ನ ಜೊತೆ ಸಾಕು ಅಂತ ಹೇಳಿದ್ದಾರೆ. ಇವಾಗ ಇವ್ರ ಹತ್ರ ಸಮಸ್ಯೆ ಏನಿದೆ ಅಂತ ಏನಾದರೂ ಕಂಡು ಹಿಡಿತೀರಾ? ಒಂದು ಚೂರು ಕೂಡ ಇಲ್ಲ. ಓದಿಲ್ಲ ಅನ್ನೋದು ಒಂದು ವಿಚಾರ ಬಿಟ್ಟರೆ ಮತ್ತೇನೂ ಕೂಡ ಇವ್ರ ಹತ್ರ ಸಮಸ್ಯೆ ಇಲ್ಲ. ಎಂಥ ಹುಡುಗ ಬೇಕಿದ್ರು ಇವ್ರಿಗೆ ಮದುವೆ ಆಗ್ತಾನೆ. ಬಟ್ ಎಂಥ ಹುಡುಗ ಏನು ಬೇಡ ನನಗೆ. ನಾನು ಹೆಂಗೆಲ್ಲ ಹೇಳ್ತೀನಿ ಅದೇ ರೀತಿ ಕೇಳಿಕೊಂಡು ಈ ಪಾಯಿಂಟ್ಗಳನ್ನು ಅವ್ರ ಹತ್ರ ಅಳವಡಿಸಿಕೊಂಡು ಇರ್ತಕ್ಕಂಥ ಹುಡುಗ ಬೇಕು ಅಂತ ಇವರು ಹೇಳಿರೋದು. ಇನ್ನು ಇವರ ವೈಯಕ್ತಿಕವಾಗಿ ಕೆಲವೊಂದಿಷ್ಟು ಪಾಯಿಂಟ್ಗಳು, ಆಸ್ತಿ ವಿವರಣೆ ಜೊತೆಲಿ ಇವ್ರ ಮನೇಲಿ ಏನಾದರೂ ಇದೆಯಾ, ಮನೆ ಹೆಂಗಿದೆ, ಕಾರ್ ಏನಾದರೂ ಇದೆಯಾ, ಅದು ಹೆಂಗಿದೆ, ಜೊತೆಗೆ ಇವರನ್ನು ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಳುವಂಥ ರೀತಿ ಏನು, ಅದು ನಮಗೆ ಬೇಕಾಗಿರ್ತಕ್ಕಂಥದ್ದು. ಸೊ ನಿಮಗೆ ತೋರಿಸ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿದೆ, ಬನ್ನಿ ತೋರಿಸ್ತೇನೆ. ಮೊದಲನೇದಾಗಿ ಇಲ್ಲಿ ನೋಡ್ಕೊಳ್ಳಿ, ಅವ್ರ ಹತ್ರ ಇರ್ತಕ್ಕಂಥದ್ದು ಸನ್ ರೂಫ್ ಮಾಡೆಲ್ ಚೂಸಿಂಗ್ ಕಾರ್ ಅಂತ. ಇದು ಅದರ ಫೋಟೋ ನೋಡಿ, ಅದರ ಸ್ವಲ್ಪ ಡೀಟೇಲ್ಸ್ ಇದೆ, ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ಅದನ್ನು ಕೂಡ ಓದ್ಕೊಳ್ಬೋದು. ನಾನು ಆಮೇಲೆ ಹೇಳ್ತೀನಿ. ಅವರ ಕಡೆ ಗಮನ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಹುಡುಗ ಮಿಡಲಲ್ಲಿ ಇರಬೇಕು. ಮಿಡಲ್ ಅಂದರೆ ಹೈ ರಿಚ್ಚಿನ ಥರ ಒಂದು ಡೆವಲಪ್ಮೆಂಟ್ ತೆಗೆದುಕೊಂಡು ಅವನು ಮಧ್ಯಮ ವರ್ಗದ ಹುಡುಗ ಆಗಿದ್ದು ಶೋ ಅಪ್ ಮಾಡುವಂಥ ಹುಡುಗ ಆಗಿರಬಾರ್ದು, ಒಂದನೇದು. ಆ್ಯಂಡ್ ಎರಡನೇದು, ನಾನು ಓದಿಲ್ಲ ಅಂತಂದರೂ ಕೂಡ ಆ ಒಂದು ಹುಡುಗ ಓದಿರಲೇಬೇಕು. ಬಿಕಾಸ್ ಮುಂದಿನ ಒಂದು ಜೈಮಾನ, ಮುಂದಿನ ಒಂದು ಜೀವನ ಯಾವ ರೀತಿಯಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿನೇ ಹೇಳಿದ್ದಾರೆ ಹುಡುಗ ಓದಿರಲೇಬೇಕು. ಆಫ್ಟು PUC ಅಥವಾ ಒಂದು ಯಾವುದೇ ಎನಿ ಗ್ರ್ಯಾಜುಯೇಟ್ ಡಿಗ್ರಿ ಆಗಿದ್ದರೆ ಸಾಕು ಅಂತ ಹೇಳಿದ್ದಾರೆ. ಇನ್ನು ದುಡ್ಡಿನ ವಿಚಾರದಲ್ಲಿ ಏನು ಕೂಡ ಮನ್ನಣೆ ಮಾಡಲ್ಲ. ಅಂದರೆ ದುಡ್ಡಿನ ವಿಚಾರದಲ್ಲಿ ನಿಮಗೆ ಇದೇ ರೀತಿ ಇರಬೇಕು, ಇಷ್ಟು ಕೋಟಿನೇ ಇರಬೇಕು, ಇಷ್ಟು ಲಕ್ಷ, 2 ಅಂತಸ್ತಿನ ಮನೆ, ಜೊತೆಗೆ ಕಾರು, ಬೈಕು ಎಲ್ಲನೂ ಕೂಡ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ ಇವರು. ಪ್ರಸ್ತುತ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಒಂದು ಒಳ್ಳೆಯ ಪ್ರೀತಿ, ಕಾಳಜಿ ಮತ್ತು ಇವರಿಂದ ಏನೆಲ್ಲ ಪಾಯಿಂಟ್ಗಳು ಹೇಳಿದೆ ಅದನ್ನು ನೀವು ನಿಮ್ಮ ಮಾಹಿತಿಗಳನ್ನು Sri9591@gmail.com ಅಥವಾ ನನ್ನ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಕೊಟ್ಟಿದ್ದೇನೆ, ಅಲ್ಲಿಗೆ ಜಾಯ್ನ್ ಆಗುವ ಮೂಲಕ ನಿಮ್ಮ ಮಾಹಿತಿಗಳನ್ನು ಇವರಿಗೆ ಶೇರ್ ಮಾಡ್ಬೋದು. ಶೇರ್ ಮಾಡಿದ ತಕ್ಷಣವೇ ಒಂದೇ ದಿನದಲ್ಲಿ ರಿಪ್ಲೈ ಬರಲ್ಲ. ಯಾಕಂದರೆ ಸುಮಾರು ಜನ ಅವ್ರಿಗೆ ಒಂದು ಮೇಲ್ ಮಾಡಿರ್ತಾರೆ ಅಥವಾ ಕಳಿಸಿರ್ತಾರೆ ಅವರ ಡೀಟೇಲ್ಸ್ಗಳನ್ನು. ಪ್ರತಿಯೊಂದನ್ನು ಪರ್ಟಿಕ್ಯುಲರಾಗಿ ಕೂತ್ಕೊಂಡು ಚೆಕ್ಕಿಂಗ್ ಮಾಡ್ತಾರೆ. ನನಗೆ ಇವ್ರನ್ನ ಮದುವೆ ಆದರೆ ಏನೆಲ್ಲ ಬೆನಿಫಿಟ್ ಇದೆ ಆ್ಯಂಡ್ ಕಾಲಲ್ಲಿ ಮಾತಾಡಿ ಯಾವ ರೀತಿಯಲ್ಲಿ ಮಾತಾಡ್ತಾರೆ ಅಂತ ನೋಡ್ತಾರೆ. ಅದಾದ ನಂತರ ನೀವು ಇವರನ್ನು ಭೇಟಿಯಾಗೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಆ್ಯಂಡ್ ಆವಾಗಲೇ ಹೇಳಿದಾಗೆ ಭೇಟಿ ಆಗಬೇಕಾದ್ರೆ ಒಂದು ಉಡುಗೊರೆನ ನೀವು ಕೊಡಲೇಬೇಕು. ಅದು ಏನಾದರೂ ಕೊಡಿ, ಒಂದು 10 ರೂಪಾಯಿ ಗಿಫ್ಟನ್ನಾದರೂ ಕೊಟ್ಟರು ಕೂಡ ಅವರು ತೆಗೆದುಕೊಳ್ತಾರೆ. ಒಂದು ಮೆಮರಿ. ಈ ಒಂದು ಗಿಫ್ಟು ನೀನು ನನ್ನ ಮೊದಲನೇ ಭೇಟಿಯಾದಾಗ ಕೊಟ್ಟಿದ್ದಲ್ಲ, ಅದೇ ನೋಡಿ ಗಿಫ್ಟು. ಹೀಗೆ ಒಂದು ಮೆಮರಿ ಇರೋದಕ್ಕೆ ಹೇಳ್ತಿರೋದು. ಸೊ ಈ ಒಂದು ಸನ್ರೂಫ್ ಇರ್ತಕ್ಕಂಥ ಕಾರಿನ ಒಳಗಿನ ಪಾರ್ಟ್ಸ್ನ ನೋಡ್ಕೊಳ್ಳಿ. ತುಂಬ ಹೈಜೆನಿಕ್ಕು ವಿತ್ ಡ್ಯಾಶ್ ಬೋರ್ಡ್, ಕಂಫರ್ಟಬಲ್ ಸೀಟ್, CC ಆ್ಯಂಡ್ ಮೈಲೇಜಿಂಗ್ 228 ಇದೆ ಸ್ನೇಹಿತರೆ CC.
ಎಸ್, ಅದೇ ರೀತಿಯಾಗಿ ಹೈ ಸ್ಪೀಡು 128 ಸ್ಪೀಡ್ ಲಿಮಿಟು ಕ್ರಾಸ್ ಮಾಡಿದ್ದಾರೆ. ಚೆನ್ನಾಗಿದೆ. ಒಳ್ಳೆಯದಾಗಲಿ, ಅವರು ನಿಮ್ಮವರಾಗಲಿ. ಮತ್ತೆ ಸಿಗ್ತೀನಿ. ನಮಸ್ತೆ, ಬಾಯ್.